ಓಕೆ, ಜಾತಿಯ ಜನಗಣತಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದ್ರಿಂದ ಹಲವು ಪರ ವಿರೋಧದ ಚರ್ಚೆಗಳು ಆಗ್ತಲೇ ಇದೆ. ಇದೀಗ ನಾವು ಮೀಸಲಾತಿ ವಿರೋಧಿಗಳಲ್ಲ, ಬಟ್ ಜಾತಿ ಗಣತಿಯಲ್ಲಿ ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಅಂತ ಆರೋಪ. ನಾವು ಮೀಸಲಾತಿಯ ವಿರೋಧಿಗಳಲ್ಲ, ಬಟ್ ಜಾತಿ ಗಣತಿಯಲ್ಲಿ ತಪ್ಪು ಲೆಕ್ಕ ಕೊಡಲಾಗಿದೆ. ಸಂಖ್ಯೆಗಳನ್ನ ಕಡಿಮೆ ಮಾಡಿ ಶಕ್ತಿ ಕುಂದಿಸುವ ಪ್ರಯತ್ನ. ಸಿದ್ದರಾಮಯ್ಯ ಪ್ರಯತ್ನಗಳನ್ನ ಒಕ್ಕಲಿಗ ಸಮಾಜ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಬೇಕಿದ್ರೆ ವರದಿಯನ್ನ ವೈಜ್ಞಾನಿಕವಾಗಿ ಮಾಡಲಿ ಹೀಗಂತ ಯಾರು ಹೇಳಿರೋದು? ಬೆಂಗಳೂರಿನಲ್ಲಿ ಸದಾನಂದ ಗೌಡ್ರು ಹೇಳಿರೋದು. ವೈಜ್ಞಾನಿಕವಾಗಿಲ್ಲ ಮತ್ತು ಇರುವಂತಹ ನಂಬರ್ಸ್ನ ಕಡಿಮೆ ತೋರಿಸಿದ್ದಾರೆ. ಆ ಸಮುದಾಯದ ಶಕ್ತಿಯನ್ನ ಕುಂದಿಸುವ, ಮಾನಸಿಕವಾಗಿ ಕುಂದಿಸುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅವರ ಆರೋಪ. ಮಾಜಿ ಸಿಎಂ ಸದಾನಂದ ಗೌಡ್ರು. ರಿಸರ್ವೇಷನ್ ಮತ್ತೊಂದಕ್ಕೆ ವಿರೋಧಿ ಅಲ್ಲ, ನಾವು ವಿರೋಧಿಗಳು ಅಲ್ಲ. ಆದರೆ ಯಾರೋ ಅಂಕಿ ಸಂಖ್ಯೆ ಈ ಮಲಯಾಳದಲ್ಲಿ ಭಾಷೆ ಮಾತಿದೆ 8.8 ಅಂತ ಹೇಳಿ, ಅಂದರೆ 8 ಇಲ್ಲ 18 ಅಂತ ಹೇಳಿ. ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರಿಗೋ ಶಕ್ತಿ ಕುಂದಿಸ್ಬೇಕು ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳಿರ್ತಲ್ಲ, ಇದನ್ನೆಲ್ಲ ಈ ಸಮಾಜ ಖಂಡಿತ ತಪ್ಪಲ್ಲ. ಇವರು ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದಿನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯವನ್ನೇ ಒಂದು ದೃಷ್ಟಿಕೋನಕ್ಕೆ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾ ಇದ್ದಾರೆ. ಈಗಂತೂ ಕಾಂಪಿಟೇಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ಅದನ್ನೂ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬದುಕೊಡ್ತೀರಾ? ವೈಜ್ಞಾನಿಕವಾಗಿ ಲೆಕ್ಕಾಚಾರ ಆಗಿಲ್ಲ, ಇದು ಸೈಂಟಿಫಿಕ್ ಆಗಿ ಇದು ಆಗಬೇಕು ಅಂತ ಹೇಳುವಂಥದ್ದನ್ನು ಭಾರಿ ದಿನಗಳಿಂದ ಇಡೀ ಊರಿಡೀ ಹೇಳ್ತದೆ, ಲೋಕ ಇಡೀ ಹೇಳ್ತದೆ. ಆದರೆ ಇವರ ಕಿವಿ ಇಷ್ಟು ಕಿವಿಡಾಗಬಾರ್ದು. ಸಿದ್ದರಾಮಯ್ಯ ರಿಸರ್ವೇಷನ್ ಮತ್ತೊಂದಕ್ಕೆ ವಿರೋಧಿ ಅಲ್ಲ, ನಾವು ವಿರೋಧಿಗಳು ಅಲ್ಲ. ಆದರೆ ಯಾರೋ ಅಂಕಿ ಸಂಖ್ಯೆ ಈ ಮಲಯಾಳದಲ್ಲಿ ಭಾಷೆ ಮಾತಿದೆ 8.8 ಅಂತ ಹೇಳಿ, ಅಂದರೆ 8 ಇಲ್ಲ 18 ಅಂತ ಹೇಳಿ. ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರಿಗೋ ಶಕ್ತಿ ಕುಂದಿಸ್ಬೇಕು ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳಿರ್ತಲ್ಲ, ಇದನ್ನೆಲ್ಲ ಈ ಸಮಾಜ ಖಂಡಿತ ತಪ್ಪಲ್ಲ. ಇವರು ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದಿನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯವನ್ನೇ ಒಂದು ದೃಷ್ಟಿಕೋನಕ್ಕೆ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾ ಇದ್ದಾರೆ. ಈಗಂತೂ ಕಾಂಪಿಟೇಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ. ಓಕೆ, ಇದೀಗ ಅವರ ಆರೋಪ. ಎಸ್, ನಾವು ಯಾರಿಗೋ ಮೀಸಲಾತಿ ಹೆಚ್ಚು ಕೊಡ್ತಾರೆ, ಕಡಿಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಬಟ್ ಪ್ರಬಲ ಇದ್ದಂತಹ ಸಮುದಾಯಗಳು, ಪ್ರಬಲ ಸಮುದಾಯಗಳು ಅಂತ ಹೆಂಗೆ ಗುರುತಿಸ್ಕೊಳ್ತವೆ? ನಂಬರ್ಸ್ ಜಾಸ್ತಿ ಇದ್ರೆ ಪ್ರಬಲ ಸಮುದಾಯ ಅಂತ. ಆ ಮೆಜಾರಿಟಿನ ಕುಂದಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಸಮುದಾಯಕ್ಕೆ ಅನ್ನುವ ಆರೋಪವನ್ನು ಇದೀಗ ಸದಾನಂದ ಗೌಡರು ಮಾಡ್ತಾ ಇರುವಂಥದ್ದು. ಬರಲಿ, ಚರ್ಚೆಗೆ ಬರಲಿ ಈಗ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೂ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟ ಲೀಡರ್ಸ್ ಇದ್ದಾರೆ. ಗುರುವಾರ ಏನು ವಾಯ್ಸ್ ರೈಸ್ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ.